ನಾವಿಂದು ವಿಜಯನಗರ ಸಂಶೋಧನಾ ತಂಡದವರು ಇವತ್ತು ಸಿರುಗುಪ್ಪ ತಾಲೂಕಿನ ಬಲ್ಕುಂದೆ ಎನ್ನುವಂತ ಒಂದು ಗ್ರಾಮದಲ್ಲಿದ್ದಾವೆ. ಬಲ್ಕುಂದೆ ಸಿಂಧರ ಕಾಲಾವಧಿಯಲ್ಲಿ ಪ್ರಮುಖ ಆಡಳಿತ ಕೇಂದ್ರವಾಗಿದ್ದಂಥ ಬಲ್ಕುಂದೆ ನಾಡು, ಬಲ್ಕುಂದೆ ಮುನ್ನೂರು ಅಂತೇಳಿ ಕ್ರಿಸ್ತಶಕ 9ರಿಂದ 11, 13ನೇ ಶತಮಾನದವರೆಗೆ ಅತ್ಯಂತ ಪ್ರಮುಖ ಪಾತ್ರವನ್ನು ಈ ಗ್ರಾಮ ವಹಿಸಿತ್ತು. ಇಲ್ಲಿ ಕಲ್ಯಾಣಿ ಚಾಲುಕ್ಯರಿಂದ ಹಿಡಿದು ಮತ್ತೆ ಕುರುಗೋಡು ಸಿಂಧರು ಮತ್ತೆ ವಿಜಯನಗರದ ಅರಸರು, ಈ ತರದ ಬೇರೆ ಬೇರೆ ರಾಜಮನೆತನಗಳು ಈ ಭೂ ಪ್ರದೇಶವನ್ನು ಆಳ್ತಾ ಇದ್ವು. ಇಲ್ಲಿ ಬಲ್ಕುಂದೆ ಮುನ್ನೂರು ನಾಡು ಒಂದು ಆಡಳಿತ ವಿಭಾಗವಾಗಿ, ಆಡಳಿತ ಕೇಂದ್ರವಾಗಿ, ಕುರುಗೋಡು ಸಿಂಧರ ಒಂದು ಪ್ರಮುಖ ಪಟ್ಟಣ ಪ್ರದೇಶವಾಗಿ, ಆಡಳಿತ ಕೇಂದ್ರವಾಗಿ ಈ ಭಾಗ ಗುರುತಿಸಿಕೊಂಡಿತ್ತು. ಇದು ಐತಿಹಾಸಿಕವಾಗಿ ತನ್ನದೇ ಆಗಿರುವಂತಹ ಮಹತ್ವವನ್ನು ಹೊಂದಿದೆ. ಈ ಗ್ರಾಮದಲ್ಲಿ ಅನೇಕ ದೇವಾಲಯಗಳು, ಅನೇಕ ಶಾಸನಗಳು, ಶಿಲ್ಪಗಳು, ಕೋಟೆ, ಕೊತ್ತಲ ಇತ್ಯಾದಿಗಳೆಲ್ಲ ಇಲ್ಲಿ ನಾವು ಕಾಣ್ತೇವೆ. ಇವತ್ತು 22ನೇ ತಾರೀಕು ನವೆಂಬರ್ 2025ರಂದು ಇವತ್ತು ಇಲ್ಲಿರುವಂತ ಬಲ್ಕುಂದಿಯಿಂದ ಮುದೇನೂರಿಗೆ ಹೋಗುವಂತ ರಸ್ತೆಯ 3ನೇ ತಿರುವಿನಲ್ಲಿ ಇರುವಂತ ಮೌನೇಶ್ ಅವರ ಜಮೀನಿನಲ್ಲಿ ನಾವು ಇವತ್ತು ಒಂದು ಸೂರ್ಯ ವಿಗ್ರಹವನ್ನು ಪತ್ತೆ ಮಾಡಿದ್ದೇವೆ. ಆ ಸೂರ್ಯ ವಿಗ್ರಹ ಈ ಮೇಲ್ಗಡೆಯಿಂದ ಕೆಳಗಡೆವರೆಗೆ ಸುಮಾರು 83 ಸೆಂಟಿಮೀಟರ್ನಷ್ಟು ಎತ್ತರ ಇದೆ. ಇದು 52 ಸೆಂಟಿಮೀಟರ್ನಷ್ಟು ಅಗಲ ಇದೆ. ಸೂರ್ಯದೇವ ಅತ್ಯಂತ ಮಂದಹಾಸವನ್ನು ಬೀರುವಂತ, ನಗುಮುಖವನ್ನು ಬೀರುವಂತ ಮುಖವನ್ನು ಹೊಂದಿದ್ದಾನೆ. ಆತನ ಮುಖಚರ್ಯ ನೋಡಿದ್ರೆ ಆ ಸೂರ್ಯ